ಈಗಲೇ ಚಂದಾದಾರರಾಗಿ ನಿಮ್ಮ ನೆಚ್ಚಿನ ಶೋಗಳನ್ನು ನೋಡಿ. ಅಮ್ಮ, ಏನಾಯ್ತಮ್ಮ? ಏನಾಗ್ತಿದೆ? ಲಚ್ಚಿ, ಹೋಗು, ಬೇಗ ಹೋಗಿ ಸೃಜನವನ್ನ ಕರ್ಕೊಂಬ ಹೋಗು. ನೋಡು, ನಾನು ಇಲ್ಲೇ ಇದ್ದೀನಿ. ಯಾಕೆ ಪುಟ್ಟ? ಏನಾಯ್ತು ಅಜ್ಜಿಗೆ? ಏನಾಯ್ತು ಪುಟ್ಟಿ ಅಜ್ಜಿಗೆ? ಏನಾಯ್ತು ಮೇಡಮ್? ಏನಾಯ್ತು? ಏನಾಯ್ತು ಅಂತ ಗೊತ್ತಿಲ್ಲ ಸುಜನ್ ಅವ್ರೆ. ಇದ್ದಕ್ಕಿದ್ದಾಗೆ ಹೇಗೆ ಆಡ್ತಿದ್ದಾಳೆ. ಉಸಿರಾಡಕ್ ತೊಂದರೆ ಆಗ್ತಿದೆ ಅನ್ಸುತ್ತೆ. ಮೇಡಮ್, ನೀವೇನು ಟೆನ್ಷನ್ ಮಾಡ್ಕೊಬೇಡಿ, ನಾನು ಡಾಕ್ಟರ್ನ ಕರ್ಕೊಬರ್ತೀನಿ ರೀ. ಏನಾಯ್ತು ಡಾಕ್ಟ್ರೆ? ಏನಾಯ್ತು ಅಂತ ಗೊತ್ತಿಲ್ಲ, ಒಂಥರ ವಿಚಿತ್ರವಾಗಿ ಉಸಿರಾಡ್ತಿದ್ದಾರೆ. ಡಾಕ್ಟರ್, ಯಾಕೆ ಹಿಂಗಾಯ್ತು? ಏನೂ ಆಗಿಲ್ಲ, ನಿದ್ರೆಯಲ್ಲಿ ಬೆಚ್ಚಿಬಿಟ್ಟಿದ್ದಾರೆ. ಏನು ಹೇಳ್ಕೊಳಕ್ ಆಗಲ್ಲ ಅಲ್ವಾ, ಸೊ ಅದಕ್ಕೆ ಈಗ ರಿಯಾಕ್ಟ್ ಮಾಡ್ತಾ ಇದ್ದಾರೆ. ನಾನು ಮಾತ್ರೆ ಕೊಟ್ಟಿದ್ದೀನಿ, ಅವ್ರು ಆರಾಮಾಗಿ ಮಲ್ಕೊಳ್ಳಿ. ನೀವು ರಿಲ್ಯಾಕ್ಸ್ ಮಾಡಿ, ಡೋಂಟ್ ವರಿ. ಯಾಕೆ ಮೇಡಮ್ ಅಳ್ತಿದ್ದೀರಾ? ಇವಾಗ ಅಮ್ಮ ಆರಾಮಾಗಿ ಮಲಗಿದಾರಲ್ಲ, ಮತ್ತೆ ಯಾಕೆ ಅಳ್ತಿರೋದು? ಥ್ಯಾಂಕ್ಸ್ ಸುರ್ಜನ್ ಅವ್ರೆ, ತುಂಬಾನೇ ಥ್ಯಾಂಕ್ಸ್. ಥ್ಯಾಂಕ್ಸಾ? ಏನಕ್ಕೆ ಮೇಡಮ್? ನೀವಿಲ್ಲ ಅಂದಿದ್ರೆ ಎಲ್ಲಿ ಹೋಗ್ಬೇಕು, ಏನ್ ಮಾಡ್ಬೇಕು ಅಂತ ಏನು ಗೊತ್ತಾಗ್ತಿರ್ಲಿಲ್ಲ ನನಗೆ. ನಿಮ್ಮಿಂದ ತುಂಬಾನೇ ಸಹಾಯ ಆಗ್ತಿದೆ. ನಾವಿಲ್ಲಿ ಬಂದಿರೋದಕ್ಕೆ ನೀವು ನಮ್ ಜೊತೆ ಇಲ್ಲೇ ಇದ್ದು ಹಗಲು ರಾತ್ರಿ ಕಷ್ಟ ಪಡೋ ಹಾಗಾಗಿದೆ. ಥ್ಯಾಂಕ್ಸ್. ಅಯ್ಯೋ ಮೇಡಮ್, ಥ್ಯಾಂಕ್ಸ್ ಅಲ್ಲ, ಯಾಕೆ? ನನ್ನ ಮೇಲೆ ನಿಮ್ಮ ಋಣನೇ ಜಾಸ್ತಿ ಇದೆ. ನಿಮ್ಮ ಅಣ್ಣ ಆಗ್ಲಿ ಅತ್ತಿಗೆ ಆಗ್ಲಿ ಅವರೆಲ್ಲ ಮಾಡಿರೋ ಸಹಾಯ ಏನು ಚಿಕ್ಕದಾ? ಅದು ಅಲ್ಲದೆ ನೀವು ನನ್ನ ಹಳೆ ಫ್ರೆಂಡು, ನಾನು ಇಷ್ಟು ಮಾಡಿಲ್ಲ ಅಂದರೆ ಹೆಂಗೆ ಮೇಡಮ್? ಬಟ್ ಏನೇ ಹೇಳಿ ಮೇಡಮ್, ನೀವು ತುಂಬಾನೇ ಗ್ರೇಟು. ಇಷ್ಟು ವರ್ಷದಿಂದ ಸ್ವಲ್ಪನೂ ಬೇಜಾರು ಮಾಡ್ಕೊಳ್ದೆ ಇಲ್ಲ ನೆಗ್ಲೆಕ್ಟ್ ಮಾಡಿ ಕೈ ಚೆಲ್ದೇನೆ ಅಮ್ಮನ್ನ ತುಂಬ ಹುಷಾರಾಗಿ ನೋಡ್ಕೋತಿದ್ದೀರಾ. ಒಂದು ಲೆಕ್ಕದಲ್ಲಿ ಹೇಳ್ಬೇಕಂದ್ರೆ ನಿಮ್ಮ ಇಷ್ಟು ವರ್ಷಗಳನ್ನ ಮಗುನ ಮತ್ತೆ ಅಮ್ಮನ ನೋಡ್ಕೊಳ್ಳೋಕೆ ಕಳೆದ್ಬಿಟ್ಟಿದ್ದೀರಾ. ಒಂದು ದಿನನೂ ನೀವು ನಿಮಗೋಸ್ಕರ ಬದುಕೇ ಇಲ್ಲ ಅನ್ಸುತ್ತೆ. ನೀವು ನಿಜವಾಗ್ಲೂ ಗ್ರೇಟ್ ಮೇಡಮ್. ನಿಮ್ಮನ್ನ ನೋಡ್ತಿದ್ರೆ ಮನಸಲ್ಲೇ ಸಲ್ಯೂಟ್ ಹೊಡಿಬೇಕು ಅನ್ಸುತ್ತೆ. ನೀವು ಹೆಣ್ಮಕ್ಳುಗಳೇ ಹಾಗೆ ಮೇಡಮ್, ನಮಗಿಂತ ಜಾಸ್ತಿ ಸೆಂಟಿಮೆಂಟ್ ಇರ್ತೀರಾ. ಒಂದು ಲೆಕ್ಕದಲ್ಲಿ ನಮಗಿಂತ ಜಾಸ್ತಿ ಒಳ್ಳೆಯವ್ರಂದ್ರೂ ತಪ್ಪಿಲ್ಲ ಮೇಡಮ್. ಸಾರಿ ಮೇಡಮ್, ಫ್ಲೋಲ್ಲಿ ಏನೇನೋ ಮಾತಾಡ್ಬಿಟ್ಟೆ ಅನ್ಸುತ್ತೆ. ನಿಮ್ಗೇನಾದರೂ ಬೇಕಿದ್ರೆ ಕಾಲ್ ಮಾಡಿ ಮೇಡಮ್, ನಾನು ಇಲ್ಲೇ ಇರ್ತೀನಿ. ಈ ಸೃಜನ್ ಅವ್ರು ಎಷ್ಟು ಒಳ್ಳೆಯವರು. ನಾನು ಇವ್ರನ್ನ ಅರ್ಥನೇ ಮಾಡ್ಕೊಳಕ್ ಆಗ್ತಿಲ್ವಲ್ಲ. ನನ್ನ ಬುದ್ಧಿನೇ ಸರಿ ಇಲ್ಲ. ಛೇ, ಹಾಳಾದವ್ನು ಎಲ್ಲೋದ್ನಪ್ಪ? ಇಲ್ಲೂ ಇಲ್ವಲ್ಲ. ಲೋ ಕೆಂಪ, ನನ್ ಗಂಡ ಹೆಂಗ್ಟು ನೋಡ್ದ? ಇಲ್ಲಿಗೆ ಬಂದಿಲ್ಲ ಅವನು. ಇನ್ನೆಲ್ ಹೋದ? ಆ ಮಂಜುನಾಥ ಬಾರ್ ಹತ್ರ ಹೋಗಿರ್ಬೇಕು ನೋಡು. ಅದೆಲ್ಲದ್ಲ? ಹಿಂಗೋಗಿ ಲೆಫ್ಟ್ ಹೋಗು. ಒಣಗೈತೆ. ಯಾವ ಆಯ್ತದೆ? ಏನ್ ಬೇಕೊಡಪ್ಪ? ಅವ್ರೇನ್ ತಗೋತಾರ ನಂಗೆ ಗೊತ್ತಾ ಸರ್? ಗೊತ್ತಾ? ತಗೊಂಬನ್ನಿ ಮತ್ತೆ. ನಿಮಗೆ ಪ್ರೇಮ್. ಓಹ್ ಓಹ್, ಇದು ಬೇರೆ ಇದೆಯೋ? ಅದು ಇದ್ಮೇಲೆ ಇದು ಇರಲೇಬೇಕು. ನಿಮಗೆ ಅಭ್ಯಾಸ ಇಲ್ವೋ? ಇಲ್ಲ, ನನಗೆ ಹೊಗೆ ಹಾಕೋ ಅಭ್ಯಾಸ ಇಲ್ಲ. ಬನ್ನಿ.
ಇಲ್ಲಿ ಒಬ್ಬರೇ ಬಂದಿದ್ದೀರಾ? ಆನಂದ ಇಲ್ಲಿ ಅವ್ರೇನೋ ಕೆಲಸ ಇದೆ ಅಂತ ಹೇಳಿ ಹೋದ್ರು. ಏನು ಕೆಲಸ? ಆಫೀಸ್ ಕೆಲಸ ನಾನೇ ಮುಗಿಸ್ಕೊಂಬಂದಲ್ಲ. ಅದು ಅಲ್ಲದೆ ಬೆಳಗ್ಗೆ ಏನೋ ಸಿಕ್ಕಾಪಟ್ಟೆ ಹೊಟ್ಟೆ ನೋವು, ಪ್ರಾಣನೇ ಹೋಗ್ಬಿಡುತ್ತೆ ಅನ್ನೋ ಥರ ಆಡ್ತಾ ಇದ್ದ. ಈಗ ಡಾಕ್ಟರ್ ನೋಡಿದ ತಕ್ಷಣ ಚಿಗಿದ್ಕೊಂಬಿಟ್ನಾ? ಅಂತ ಕೆಲಸ ಏನಂತೆ? ಏನೋ ಗೊತ್ತಿಲ್ಲಪ್ಪ, ಪರ್ಸನಲ್ ಕೆಲಸ ಅಂತ ಹೇಳಿದ್ರು. ನಾನು ಏನು ಅಂತ ಕೇಳಕ್ ಹೋಗ್ಲಿಲ್ಲ. ಇನ್ನೇನು ಬಂದ್ಬಿಡ್ತಾರೆ. ನೀವೇನು ಇಷ್ಟು ಬೇಗ ಬಂದ್ಬಿಟ್ರಿ ಆಫೀಸಿಂದ? ನಿಮ್ ಕೆಲಸ ಅಷ್ಟು ಬೇಗ ಮುಗ್ದೋಯ್ತಾ? ಅದು ಏನಂತ ದೊಡ್ಡ ಕೆಲಸ ಅಲ್ಲ ರೀ. ಇಲ್ಲಿಗೆ ಬರೋ ಅವಶ್ಯಕತೆ ಏನಿರಲಿಲ್ಲ, ಅಲ್ಲಿಂದಾನೇ ಮಾಡ್ಬೋದಾಗಿತ್ತು. ಒಂದು ಸಣ್ಣ ಸಿಗ್ನೇಚರ್ ಅಷ್ಟೇನೆ. ಅದಕ್ಕೆ ದೊಡ್ಡದಾಗಿ ಬಿಲ್ಡಪ್ ಕೊಟ್ಟು ನಾವಿಬ್ರು ಇಲ್ಲಿಗೆ ಬರಲೇಬೇಕು, ಇಲ್ಲದೇ ಪ್ರಾಬ್ಲಮೇ ಸಾಲ್ವ್ ಆಗಲ್ಲ ಅಂತ ಏನೇನೋ ಹೇಳ್ಬಿಟ್ಟ. ಹೋಗ್ಲಿ ಬಿಡಿ, ಇಲ್ಲಿಗೆ ಬಂದಿದ್ದು ಒಂಥರ ಒಳ್ಳೇದಾಯ್ತು. ನಾನು ಇಲ್ಲಿಗೆ ಬಂದು ಭಾಳ ವರ್ಷ ಆಗಿತ್ತು. ಏನೋ ನಿಮ್ಗಳ ಜೊತೆ ಒಂದು ಸಣ್ಣ ಪಿಕ್ನಿಕ್ ಆದಂಗೆ ಆಯ್ತು. ಸರಿ, ಬಂದ್ ಕೆಲಸ ಆಯ್ತು, ಇನ್ನು ವಾಪಸ್ ಹೊರಡೋಣ. ಇಷ್ಟು ಬೇಗನಾ? ಅಲ್ಲ, ಇಷ್ಟು ದೂರ ಬಂದಿದ್ದೀವಿ, ಒಂದೆರಡು ದಿನ ಇದ್ದು ಹೋಗ್ಬೇಕಲ್ವಾ? ಒಂದೆರಡು ದಿನ ಇದ್ದು ಹೋಗೋಣ. ನನಗೆ ಈ ಜಾಗ ತುಂಬಾನೇ ಇಷ್ಟ ಆಯ್ತು. ಪ್ಲೀಸ್. ಇರ್ಬೋದಾಗಿತ್ತು, ಬಟ್ ಏನು ಗೊತ್ತಾ ಭೂಮಿಕಾ, ನಾನು ಹೈದ್ರಾಬಾದಿಂದ ವಾಪಸ್ ಬಂದ ಮೇಲೆ ಸ್ಟ್ರೈಟಾಗಿ ಇಲ್ಲಿಗೆ ಬಂದಿದ್ದೀನಿ. ಆಫೀಸಲ್ಲಿ ಏನಾಗ್ತಾ ಇದೆ, ಏನು ನಡೀತಾ ಇದೆ ಏನೂ ಗೊತ್ತಿಲ್ಲ ನನಗೆ. ಮೀಟಿಂಗ್ಗಳೆಲ್ಲ ಮಾಡಬೇಕಾಗಿದೆ. ಸೊ ಹೋಗಲೇಬೇಕು. ಪ್ಲೀಸ್ ತಪ್ಪು ತಿಳ್ಕೊಬೇಡಿ. ಆನಂದ್ ಅವ್ರು ಹೋಗಿರೋ ಕೆಲಸ ಪೂರ್ತಿ ಆಗುತ್ತೋ ಇಲ್ವೋ? ಇವ್ರು ಬೇರೆ ಹೋಗೋಣ ಅಂತಿದ್ದಾರೆ. ಏನು ಮಾಡೋದೇ ಅರ್ಥ ಆಗ್ತಿಲ್ಲ. ಏನ್ರಿ ಯೋಚನೆ ಮಾಡ್ತಾ ಇದ್ದೀರಾ? ಬೇಜಾರಾಯ್ತಾ? ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ, ಇನ್ನೊಂದ್ಸತಿ ಬರೋಣ. ಭೂಮಿಕಾ, ಆನಂದಲ್ಲಿ ಏನಾಯ್ತು? ಹೋಗಿದ್ ಕೆಲಸ ಮುಗೀತಾ? ಇಲ್ಲ, ಆನಂದ್ ಅವ್ರು ಅಲ್ಲಿಗೆ ಹೋಗಿದ್ದಾರೆ. ಕೆಲಸ ಆಯ್ತೋ ಇಲ್ವೋ ಅಂತ ಗೊತ್ತಿಲ್ಲ. ಸರಿ, ಆದ್ರೆ ಡುಮ್ಮ ನೋಡಿದ್ರೆ ಈಗ ಹೊರಡಬೇಕು ಅಂತಿದ್ದಾನೆ. ಏನ್ ಮಾಡೋದು? ಅದೇ ಗೊತ್ತಾಗ್ತಿಲ್ಲ. ಇದೇನಿದು? ಯಾವ್ರಿಗೆ? ಓ ಎತ್ತಿ ಶಿವ ಇವ ಘಾಟು. ಆರೋಗಿರೋ ಬೀಡಿನಲ್ಲಿ ಹೊಗೆ ಬಿಡ್ತಾವ್ರೆ ಅಂದ್ರೆ ಟೈಟ್ ಆಗವ್ರೆ ಅಂತಾನೆ ಅರ್ಥ. ಏನಂದ್ರಿ? ಏನಿಲ್ಲ, ಸಕ್ಕತ್ತಾಗಿ ಹೊಗೆ ಬಿಡ್ತೀರ ಅಣ್ಣ. ಹಳೆ ಇಂಜಿನ್ ಅಲ್ವೇ? ನಿಮ್ಮ ಇಂಜಿನ್ ಇಲ್ಲೇ ನಿಂತಿದೆ. ನಮ್ದು ಹೊಸ ಇಂಜಿನ್, ಸ್ವಲ್ಪ ಸ್ಲೋ, ಕೆಪಾಸಿಟಿ ಕಮ್ಮಿ. ತಗೊಳ್ಳಿ. ಒಂದ್ ನಿಮಿಷ ಹಿಂಗೋಗಿ ಹಿಂಗ್ ಬಂದ್ಬಿಡ್ತೀನಿ. ಸರಿ.